ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆಯ ಹಿನ್ನೆಲೆ ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ ಅಪಾರ ಪ್ರಮಾಣದ ನೀರು. 12 ಗಂಟೆಯಲ್ಲಿ 15,000 ಕ್ಯೂಸೆಕ್ ಒಳಹರಿವು ಹೆಚ್ಚಳ ಆಗಿರೋದು. ನಿನ್ನೆ ಕೃಷ್ಣಾ ನದಿಯಲ್ಲಿ 1,19,000 ಕ್ಯೂಸೆಕ್ ಒಳಹರಿವು, ಇವತ್ತು 1,34,000 ಕ್ಯೂಸೆಕ್ ಒಳಹರಿವು ನೀರು. ಹಿಪ್ಪರಗಿ ಡ್ಯಾಂನಿಂದ 1.33 ಲಕ್ಷ ಕ್ಯೂಸೆಕ್ ಹೊರಹರಿವು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಡ್ಯಾಂ. ಕೃಷ್ಣಾ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ. ರಬಕವಿ, ಬನಹಟ್ಟಿ, ಜಮಖಂಡಿ ತಾಲೂಕಿನಲ್ಲಿ ಪ್ರವಾಹದ ಭೀತಿಗೆ ಎದುರಾಗ್ಬಿಟ್ಟಿದೆ. ಕಂಕನವಾಡಿ, ನಡುಗುಡ್ಡೆಯಲ್ಲಿ ರೈತರ ಬೆಳೆಗಳು ಜಲಾವೃತವಾಗಿರುವಂಥದ್ದು. ನದಿ ಪಾತ್ರದ ಕಬ್ಬು, ಮೆಕ್ಕೆಜೋಳ, ಸೋಯಾಬೀನ್ ಜಲಾವೃತವಾಗ್ಬಿಟ್ಟಿದೆ. ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ನಡುಗುಡ್ಡೆ ನೋಡಿ. ಅಕ್ಕಪಕ್ಕದ ರಾಜ್ಯದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಈ ಭಾಗದಲ್ಲೂ ಕೂಡ ನೀರಿನ ಹರಿವು ಹೆಚ್ಚಳಾಗಿದೆ. ಮತ್ತು ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಬೆಳೆದಿರುವಂಥ ಬೆಳೆಗಳ ಹಾನಿ ಆಗ್ಬಿಟ್ಟಿದೆ. ಕೃಷ್ಣಾ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿರೋದು. ನದಿ ಪಾತ್ರದ ಕಬ್ಬು, ಮೆಕ್ಕೆಜೋಳ, ಸೋಯಾಬೀನ್ ಎಲ್ಲ ಜಲಾವೃತವಾಗ್ಬಿಟ್ಟಿದೆ. ಸೊ ಇದೇ ಥರ ಮಹಾರಾಷ್ಟ್ರದಲ್ಲಿ ಇನ್ನೊಂದೆರಡು ದಿನ ಮಳೆ ಆಯಿತು ಅಂತಂದರೆ ಇಲ್ಲಿ ನದಿ ಪಾತ್ರದ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದೆ. ನಮ್ಮಲ್ಲಿ ಮಳೆ ಇಲ್ಲ, ಬಟ್ ಅಕ್ಕಪಕ್ಕದ ರಾಜ್ಯದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಅಪಾರ ಪ್ರಮಾಣದಲ್ಲಿ ನೀರಿನ ಒಳಹರಿವು ಹೆಚ್ಚಳ ಆಗಿಬಿಟ್ಟಿದೆ. ನೀವು ಗಮನಿಸ್ತಾ ಇರ್ಬೋದು, ಎಷ್ಟೋ ಸೇತುವೆಗಳೆಲ್ಲ ಮುಳುಗಡೆ ಆಗೋಗಿದೆ. ಒಂದು ಊರಿಂದ, ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಓಡಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆ ಥರದೊಂದು ಪರಿಸ್ಥಿತಿ. ಹೆಂಗೋ ಅಕ್ಕಪಕ್ಕದ ರಾಜ್ಯದಲ್ಲಾದರೂ ಮಳೆ ಆಗಿ ನಮಗೊಂಚೂರು ನೀರು ಬರ್ತಾ ಇದೆಯಲ್ಲ ಅನ್ನೋದು ಒಂದು ಕಡೆ ಸಮಾಧಾನ ಆದರೆ, ಪ್ರವಾಹದ ಭೀತಿ ಎದುರಾಗ್ಬಿಟ್ಟಿದೆ. ಸೊ ಹಾಗಾಗಿ ಕೆಲವು ಕಡೆಯಲ್ಲಿ ಆತಂಕದ ವಾತಾವರಣ ಇರುವಂಥದ್ದು. ಇದು ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆ. ಮಹಾರಾಷ್ಟ್ರ, ಗೋವಾ ಈ ಭಾಗದಲ್ಲೆಲ್ಲ ಭಾರಿ ಮಳೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ 12 ಗಂಟೆಯಲ್ಲಿ 15,000 ಕ್ಯೂಸೆಕ್ ಒಳಹರಿವು ಹೆಚ್ಚಳ ಆಗಿದೆ ಅಂದರೆ ಯೋಚನೆ ಮಾಡಿ. ನಿನ್ನೆ ಕೃಷ್ಣಾ ನದಿಯಲ್ಲಿ 1,19,000 ಕ್ಯೂಸೆಕ್ಕು, ಇವತ್ತು 1,34,000 ಕ್ಯೂಸೆಕ್ಕು ಒಳಹರಿವು ನೀರು ಇರುವಂಥದ್ದು. ಆ ಪ್ರಮಾಣದಲ್ಲಿ ನೀರಿನ ಹರಿವು ಇದೆ.